ನಮಸ್ಕಾರ ಸ್ನೇಹಿತರೆ. ಶಿವಮೊಗ್ಗ ಎಂಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಬಂಡಾಯ ಎದ್ದಿರೋ ವಿಚಾರ ನಿಮ್ಗಾಗ್ಲೇ ಗೊತ್ತೇ ಇದೆ. ಮಗನಿಗೆ ಯಾವಾಗ ಹಾವೇರಿ ಟಿಕೆಟ್ ಮಿಸ್ ಆಯ್ತೋ ಈಶ್ವರಪ್ಪನವರು ನಿಗಿ ಅಂತ ಕೆಂಡದ ರೀತಿನಲ್ಲಿ ಬಿಟ್ಟು ಬಿಡದೆ ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳಾದ ವಿಜಯೇಂದ್ರ ಅವರು ಮತ್ತು ರಾಘವೇಂದ್ರ ಅವರನ್ನು ಕಾಡ್ತಾ ಇದ್ದಾರೆ. ಹಿಂದುತ್ವ ಮತ್ತು ಮೋದಿ ಅವರ ಹೆಸರು ಹೇಳ್ಕೊಂಡು ನಾನು ಪ್ರಚಾರ ಮಾಡಿ ಗೆಲ್ತೇನೆ, ಶಿವಮೊಗ್ಗದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಬಿ.ವೈ. ರಾಘವೇಂದ್ರ ಅವರನ್ನು ಸೋಲಿಸಿ ಮೋದಿ ಅವರ ಪರವಾಗಿ ನಾನು ಲೋಕಸಭೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಕೈ ಎತ್ತುತ್ತೇನೆ. ಆ ಮೂಲಕ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣನ ನಾನು ಕೊನೆಗಾಣಿಸ್ತೀನಿ ಅಂತ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಈಶ್ವರಪ್ಪನವರು ಹರಿಹಾಯ್ತಾನೆ ಬಂದಿದ್ದಾರೆ. ಆದ್ರೆ ಈಶ್ವರಪ್ಪನವರು ಟಿಕೆಟ್ ಕೇಳಿದ್ದು ಸಹ ತಮ್ಮ ಮಗನಿಗೆ. ಇದೆಂಗೆ ಕುಟುಂಬದ ಹೊರತಾದ ರಾಜಕೀಯ ಆಗತ್ತೆ ಅನ್ನೋದು ಜನರೇ ಡಿಸೈಡ್ ಮಾಡಬೇಕು. ಈಗ ವಿಷಯ ಏನಪ್ಪಾ ಅಂದ್ರೆ, ಪ್ರಧಾನಿ ಮೋದಿ ಅವರ ಫೋಟೋನ ಬಳಕೆ ಮಾಡಬಾರದು. ಈಶ್ವರಪ್ಪನವರು ಬಂದಲ್ಲಿ ಹೋದಲ್ಲಿ ಎಲ್ಲ ಮೋದಿ ಅವರ ಹೆಸರು ಹೇಳ್ತಾರೆ, ಅವರ ಭಾವಚಿತ್ರನ ಅವರ ಚುನಾವಣಾ ಪ್ರಚಾರಕ್ಕೆ ಬಳಸ್ತಾ ಇದ್ದಾರೆ. ಕೆ.ಎಸ್. ಈಶ್ವರಪ್ಪನವರು ಹೋದಲ್ಲಿ ಬಂದಲ್ಲೆಲ್ಲ ಚುನಾವಣಾ ಪ್ರಚಾರ ಮಾಡ್ತಾ ಇದಾರಲ್ಲ, ಅದರಲ್ಲಿ ಮೋದಿ ಅವರ ಫೋಟೋನ ಬಳಸ್ತಾ ಇದ್ದಾರೆ. ಮುಂದೆ ನನಗಿದು ತೊಂದರೆ ಆಗಬಹುದು ಅಂತ ಮನಗಂಡಂತ ಈಶ್ವರಪ್ಪನವರು ಕೆವಿಯಟ್ ಫೈಲ್ ಮಾಡಿದ್ದಾರೆ. ರಾಷ್ಟ್ರ ಭಕ್ತರ ಬಳಗವನ್ನು ಕಟ್ಟಿಕೊಂಡಂತ ಈಶ್ವರಪ್ಪನವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಓಡಾಡ್ತಾ ಇದ್ದಾರೆ. ತಮ್ಮ ಫ್ಲೆಕ್ಸ್ ಗಳು, ಬ್ಯಾನರ್ಗಳು, ಫೋಟೋಗಳಲ್ಲೆಲ್ಲ ಮೋದಿ ಅವರ ಫೋಟೋವನ್ನು ಬಳಸ್ತಾ ಇದ್ದಾರೆ. ಇದು ಚುನಾವಣಾ ಸಂದರ್ಭ. ಈ ಸಂದರ್ಭದಲ್ಲಿ ತಾವು ಸ್ಪರ್ಧೆ ಮಾಡಿರೋದು ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧವಾಗಿ. ಮೋದಿಜಿಯವರು ಬಿಜೆಪಿಗೆ ಸೇರಿದವರು, ಮುಂದೇನಾದ್ರೂ ನನಗೆ ಇದರಿಂದ ಅಪಾಯ ಆಗಬಹುದು ಅಂತ ಮುನ್ನೆಚ್ಚರಿಕೆಯನ್ನು ವಹಿಸಿದಂತ ಈಶ್ವರಪ್ಪನವರು ಕೆವಿಯಟ್ ಫೈಲ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ. ಈಶ್ವರಪ್ಪನವರ ವಾದ ಏನಪ್ಪಾ ಅಂದ್ರೆ, ಮೋದಿ ಅವರು ದೇಶದ ಪ್ರಧಾನಿಯ ಭಾವಚಿತ್ರವನ್ನು ಯೂಸ್ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ಎಲ್ಲರಿಗೂ ಅವಕಾಶ ಇದೆ, ಸಂವಿಧಾನನೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಈಶ್ವರಪ್ಪನವರು ಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ದಾರೆ. ಕೆವಿಯಟ್ ಅಂದ್ರೆ, ಮುಂದೆ ಯಾರಾದ್ರೂ ಬಿಜೆಪಿ ಅವರು ತಾವು ಬಳಕೆ ಮಾಡ್ತಾ ಇರ್ತಕ್ಕಂತ ಮೋದಿಜಿಯವರ ಭಾವಚಿತ್ರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರೆ, ಈಗಲೇ ತಾವು ಅದನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಉದ್ದೇಶ ಏನು, ನಿಲುವೇನು ಅನ್ನೋದನ್ನ ಕೋರ್ಟ್ಗೆ ಸ್ಪಷ್ಟಪಡಿಸೋದಾಗಿರುತ್ತೆ. ಇದರ ಬಗ್ಗೆ ಬಿಜೆಪಿಯ ಅಭ್ಯರ್ಥಿ ಆಗಿರ್ತಕ್ಕಂತ ಬಿ.ವೈ. ರಾಘವೇಂದ್ರ ಅವರು ಸಹ ಈಶ್ವರಪ್ಪ ವಿರುದ್ಧ ವ್ಯಂಗ್ಯಾಡಿದ್ದಾರೆ. ಮೋದಿ ಅವರಿಗಿಂತ ಇನ್ನೊಂದು ಹಿಂದುತ್ವದ ಮುಖ ಇಲ್ಲ, ಮೋದಿಜಿಯವರ ಪಕ್ಷ ಬಿಜೆಪಿ, ಆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದಿದ್ದೇನೆ. ಮೋದಿಯವರ ಫೋಟೋ ಹಾಕೊಂಡು ಅವರು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಾರ್ಥಕ್ಕೋಸ್ಕರ ಅವರು ಮೋದಿಜಿಯವರು ಮತ್ತು ಹಿಂದುತ್ವನ ಬಳಕೆ ಮಾಡ್ತಾರೆ ಅಂತ ವಾಗ್ದಾಳಿ ಮಾಡ್ತಾರೆ ಬಿ.ವೈ. ರಾಘವೇಂದ್ರ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಈಶ್ವರಪ್ಪನವರು ಹೇಳೋದೇನಪ್ಪಾ ಅಂದ್ರೆ, ಮೋದಿಜಿಯವರು ಜಗಮೆಚ್ಚಿದ ವಿಶ್ವ ನಾಯಕ, ಅವರು ಭಾರತದ ಪ್ರಧಾನಮಂತ್ರಿ, ನಾನು ಅವರ ಫೋಟೋ ಬಳಸೋದ್ರಲ್ಲಿ ತಪ್ಪಿಲ್ಲ. ಮೋದಿಜಿ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಮೋದಿ ಅವರನ್ನು ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ, ಅವರ ಹೃದಯದಲ್ಲಿ ಯಾರಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ಅಂತಾರೆ ಈಶ್ವರಪ್ಪ. ತಮ್ಮ ಸ್ವಾರ್ಥಕ್ಕೋಸ್ಕರ ಮೋದಿಜಿಯವರ ಫೋಟೋನ ಈಶ್ವರಪ್ಪನವರು ಬಳಕೆ ಮಾಡಬಾರ್ದು ಅಂತಾರೆ ಬಿ.ವೈ. ರಾಘವೇಂದ್ರ. ಈಶ್ವರಪ್ಪನವರು ಸ್ಪಷ್ಟಪಡಿಸಿದ್ದಾರೆ, 12ನೇ ತಾರೀಕು ನಾಮಪತ್ರ ಸಲ್ಲಿಸ್ತೇನೆ ಅಂತ. ಹಾಗಾಗಿ ಬಿಜೆಪಿ ನಾಯಕರು ಈಗ ಕಾದು ನೋಡೋ ತಂತ್ರಕ್ಕೆ ಶರಣಾಗಿದ್ದಾರೆ. 12ನೇ ತಾರೀಕಿನ ನಂತರ ಏನಾದ್ರೂ ಈಶ್ವರಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇ ಆದರೆ ಖಂಡಿತವಾಗಿ ಬಿಜೆಪಿಯವರು ಈಶ್ವರಪ್ಪನವರು ಬಳಕೆ ಮಾಡ್ತಾ ಇದಾರಲ್ಲ ಮೋದಿಜಿ ಅವರ ಫೋಟೋ, ಅದರ ಬಗ್ಗೆ ತಕರಾರೆತ್ತಿ ಕಾನೂನಿನ ಕ್ರಮ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾಮಪತ್ರ ಸಲ್ಲಿಕೆ ಮಾಡಿದ ನಂತರ ಈಶ್ವರಪ್ಪನವರು ಏನಾದ್ರೂ ಮೋದಿಜಿ ಅವರ ಫೋಟೋನ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರೆ ಗ್ಯಾರಂಟಿ ಬಿಜೆಪಿಯವರು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಾರೆ. ಇದನ್ನೇ ಮುಂಚೆ ಗ್ರಹಿಸಿದ್ದಂತ ಈಶ್ವರಪ್ಪನವರು ಈಗ ನ್ಯಾಯಾಲಯದಲ್ಲಿ ಕೆವಿಯಟ್ ಹಾಕಿದ್ದಾರೆ. ಇಲ್ಲಿ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂದ್ರೆ, ದೇಶದ ಯಾವುದೇ ನಾಗರಿಕರು ಮೋದಿ ಅವರ ಫೋಟೋನ ಬಳಕೆ ಮಾಡ್ಕೋಬಹುದು. ಅವರು ದೇಶದ ಪ್ರಧಾನಿಯಾಗಿದ್ದಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಸ್ವತಃ ಮೋದಿಜಿಯವರು ಸಹ ಆಕ್ಷೇಪ ವ್ಯಕ್ತಪಡಿಸಲ್ಲ. ಆದ್ರೆ ಇಲ್ಲಿ ಈಶ್ವರಪ್ಪನವರು ಬಳಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಯಾವುದು? ಚುನಾವಣೆ. ಮೋದಿಜಿಯವರು ಇರೋದು ಬಿಜೆಪಿ ಪಕ್ಷದಲ್ಲಿ, ಆದ್ರೆ ಈಶ್ವರಪ್ಪನವರು ಈಗ ಬಿಜೆಪಿಯಿಂದ ಸಿಡಿದು ಬಂಡಾಯ ಎದ್ದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮೋದಿಜಿಯವರ ಫೋಟೋನ ಬಳಕೆ ಮಾಡಬಾರ್ದು ಅನ್ನೋದು ಬಿಜೆಪಿಗರ ವಾದ. ಈಗಾಗಲೇ ಬಿಜೆಪಿಯ ಐಟಿ ಸೆಲ್ನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಲೀಗಲ್ ಸೆಲ್ ಮೂಲಕ ಕಾನೂನು ಹೋರಾಟ ಮಾಡ್ತೀವಿ. ಸ್ನೇಹಿತರೆ, ಇದಿಷ್ಟು ಈಶ್ವರಪ್ಪನವರು ತಮ್ಮ ಚುನಾವಣಾ ಪ್ರಚಾರದಲ್ಲಿ ಮೋದಿಜಿಯವರ ಫೋಟೋ ಬಳಸ್ತಾ ಇರೋದ್ರ ಬಗ್ಗೆ ಮತ್ತು ಬಿಜೆಪಿ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.